ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಕಾಂಗ್ರೆಸ್ ಮುಖಂಡರ ಸುದ್ದಿಗೋಷ್ಠಿ ಇಂದು ಗಮನ ಸೆಳೆದಿದೆ. ಸಚಿವ ಜಮೀರ್ ಅಹಮದ್ ಖಾನ್ ಹಾಗೂ ಮುಖಂಡ ನಸೀರ್ ಅಹಮದ್ ವಿರುದ್ಧ ಹೈಕಮಾಂಡ್ ಶಿಸ್ತು ಕ್ರಮ ಕೈಗೊಳ್ಳುವ ಸಾಧ್ಯತೆಗಳ ಮಧ್ಯೆ ಸ್ಥಳೀಯ ನಾಯಕರು ಇಬ್ಬರ ಬೆಂಬಲಕ್ಕೆ ಬಲವಾಗಿ ನಿಂತಿದ್ದಾರೆ. ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ದಿಂಬಾಲ್ ಅಶೋಕ್ ಮತ್ತು ಕೋಮಲ್ ನಿರ್ದೇಶಕ ಕೆಕೆ ಮಂಜುನಾಥ್ ನೇತೃತ್ವದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಎಐಸಿಸಿ ಮತ್ತು ಕೆಪಿಸಿಸಿ ನಾಯಕರಿಗೆ ಸ್ಪಷ್ಟ ಸಂದೇಶ ರವಾನೆಯಾಗಿದೆ. ಜಮೀರ್ ಅಹಮದ್ ಮತ್ತು ನಸೀರ್ ಅಹಮದ್ ಪಕ್ಷಕ್ಕೆ ನಿಷ್ಠಾವಂತ ನಾಯಕರು, ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಬಾರದು ಎಂದು ಮುಖಂಡರು ಒತ್ತಾಯಿಸಿದ್ದಾರೆ. ನಸೀರ್ ಅಹಮದ್ ರವರು ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಸಮುದಾಯಗಳನ್ನ ಒಗ್ಗೂಡಿಸಿಕೊಂಡು ಹೋಗುವ ಶಕ್ತಿ ಹೊಂದಿದ್ದಾರೆ. ಅವರನ್ನು ಒಂದು ವರ್ಗಕ್ಕೆ ಸೀಮಿತಗೊಳಿಸುವುದು ಸರಿಯಲ್ಲ ಎಂದು ತಿಳಿಸಿದ್ದಾರೆ. ಇನ್ನು ಚುನಾವಣೆಯ ಕುರಿತು ಹರಿದಾಡುತ್ತಿರುವ ಆರೋಪಗಳು ಸತ್ಯಕ್ಕೆ ದೂರವಾಗಿದ್ದು, ಹೈಕಮಾಂಡ್ ತಪ್ಪು ಮಾಹಿತಿಯನ್ನ ನಂಬಬಾರದು ಎಂದು ಮುಖಂಡರು ಮನವಿ ಮಾಡಿದ್ದಾರೆ. ಇವರಿಬ್ಬರು ನಾಯಕರು ನಮ್ಮ ಸಮುದಾಯದ ಎರಡು ಕಣ್ಣುಗಳಂತೆ ಇದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಇವರ ಪ್ರಭಾವದಿಂದ ಕಾಂಗ್ರೆಸ್ಗೆ ಹೆಚ್ಚಿನ ಬೆಂಬಲ ಸಿಕ್ಕಿದೆ ಎಂದು ಕಾರ್ಯಕರ್ತರು ಅಭಿಪ್ರಾಯಪಟ್ಟಿದ್ದಾರೆ. ಒಟ್ಟಾರೆ ಸಣ್ಣ ಪುಟ್ಟ ಅಸಮಾಧಾನಗಳನ್ನ ಮುಂದಿಟ್ಟುಕೊಂಡು ಹಿರಿಯ ನಾಯಕರ ವಿರುದ್ಧ ಕ್ರಮ ಕೈಗೊಳ್ಳಬಾರದು. ಒಂದು ವೇಳೆ ಶಿಸ್ತು ಕ್ರಮ ಜರುಗಿಸಿದರೆ ಪಕ್ಷದ ಸಂಘಟನೆಗೆ ಧಕ್ಕೆಯಾಗುವ ಸಾಧ್ಯತೆ ಇದೆ ಎಂಬ ಎಚ್ಚರಿಕೆಯನ್ನ ಶ್ರೀನಿವಾಸಪುರ ಕಾಂಗ್ರೆಸ್ ಕಾರ್ಯಕರ್ತರು ನೀಡಿದ್ದಾರೆ. ದಾವಣಗೆರೆಯಲ್ಲಿ ಉಪಚುನಾವಣೆ ನಡೆಯಿತು. ಆ ಚುನಾವಣೆಯಲ್ಲಿ ನಮ್ಮ ನಜೀರ್ ಅಹಮದ್ ಆಗಲಿ ಜಮೀರ್ ಅಹಮದ್ ಆಗಲಿ ಕರ್ನಾಟಕದಲ್ಲಿ ಮುಸ್ಲಿಮ್ಸು ಲೀಡರಲ್ಲಿ ಸ್ಟೇಟಲ್ಲಿ ಅವರು ಇಬ್ಬರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂಥ ವ್ಯಕ್ತಿಗಳು ಇವತ್ತು ನಮ್ಮ ದಾವಣಗೆರೆಯಲ್ಲಿ ಮುಸ್ಲಿಂ ಜನಾಂಗದವರು 80,000 ಓಟಿದ್ದಾರೆ ಅಂತೇಳಿ ನಮ್ಮ ಫೈಟ್ ಮಾಡೋ ಸೀಟ್ ಬೇಕಂತ ಕೇಳೋದು ನಿಜ, ಫೈಟ್ ಮಾಡೋದು ನಿಜ. ಯಾಕಂದರೆ ನಾವು ಜನಾಂಗ ಚೆನ್ನಾಗಿದ್ದೀವಿ, ನಮ್ಮಿಂದ ಕಾಂಗ್ರೆಸ್ ಸರ್ಕಾರ ಬಂದಿದೆ, ನಮಗೆ ಅವಕಾಶ ಕೊಡೋದು ಕೇಳಿದ ನಿಜ. ಆದರೆ ಚುನಾವಣೆ ಆದ ನಂತರ ಅವರು ಪಕ್ಷಕ್ಕೆ ದ್ರೋಹ ಮಾಡಿದ್ರು ಅಂತ ಹೇಳ್ತಾರೆ, ಸುಳ್ಳಿದು. ಅದನ್ನು ಹೈಕಮಾಂಡ್ ಯಾರು ಹೇಳಿದ್ರೆ ನಂಬಿಕೊಂಡು ಅವರಿಗೇನು ತೊಂದರೆ ಮಾಡೋಕ್ಕೆ ಹೋಗ್ತಾರೆ. ಅಂದರೆ ಸೇಮ್ ರಾಜಕೀಯರಾಗಿ ನಮ್ಮ ನಜೀರ್ ಅವರಿದ್ದಾರೆ, ಮಿನಿಸ್ಟರ್ ಆಗಿ ನಮ್ಮ ಜಮೀರ್ ಅಹಮದ್ ಇದ್ದಾರೆ. ಅವರಿಬ್ಬರನ್ನು ರಾಜೀನಾಮೆ ಕೊಡಬೇಕು ಅಂತೇಳಿ ಎಲ್ಲರೂ ನಿಂತು ಬಂದಿದೆ, ನಮಗೆ ಕೊಡಬೇಕು ಅಂತಿದೆ. ಯಾವುದೇ ಕಾರಣಕ್ಕೂ ಆ ಥರ ಆಗಬಾರ್ದು. ಯಾಕಂದರೆ ಮುಸ್ಲಿಂ ನಾಯಕರು ಇಬ್ಬರೇ ಸ್ಟೇಟಲ್ಲಿರೋದು, ಬೇರೆಯವ್ರು ಇದರಲ್ಲ ಇಲ್ಲ ಅಂತ ಹೇಳ್ತಿಲ್ಲ. ಒಟ್ಟು ಅವರಷ್ಟು ದುಡಿತಾರೆ ಪಾರ್ಟಿಗೆ, ಸ್ಟೇಟಲ್ಲೆಲ್ಲ ಓಡಾಡಿ ಕಾಂಗ್ರೆಸ್ ಪಾರ್ಟಿಗೆ ಮಾಡಬೇಕು ಅಂತೇಳಿ ನಮ್ಮ ಮುಸ್ಲಿಂ ಬಾಂಧವರಲ್ಲಿ ದಿಲ್ಲಿಯಲ್ಲಿ ಸುತ್ತಾಡಿ ಇವತ್ತು ಕಾಂಗ್ರೆಸ್ ಬರೋಕ್ಕೆ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅಂಥವನ್ನ ಕಡೆಗಣಿಸೋ ತಪ್ಪು. ಏನು ನಾನು ಹಿಂದೆ ಮುಂದುವರೆದರೆ ಮುಂದಿನ ಪರಿಣಾಮ ಪಾರ್ಟಿ ಮೇಲೆ ಬಂದಿದೆ. ಅದರಿಂದ ದಯವಿಟ್ಟು ಹೈಕಮಾಂಡ್ಗೆ ಮನವರಿಕೆ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಇಬ್ಬರು ಬಿಡಬಾರ್ದು. ನಮ್ಮ ಪಾರ್ಟಿಗೆ ಮುಸ್ಲಿಂ ಜನಾಂಗದಲ್ಲಿ ಇಬ್ಬರು ಕಣ್ಣು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಏನಾದಿದ್ದರೆ ನಮ್ಮನ್ನು ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೋಬೇಕು ಬಿಟ್ಟರೆ ಮೀಟಿಂಗ್ ಬರಬಾರ್ದು ಅಂತೇಳಿ ಹೈಕಮಾಂಡ್ ಮನವರಿಕೆ ಮಾಡ್ತಾರೆ. ಯಾವುದೇ ಕಾರಣಕ್ಕೆ ತೊಂದರೆ ಮಾಡಬಾರ್ದು ಅಂಥೇಳಿ ನಮ್ಮ ಶ್ರೀನಿವಾಸಪುರ ತಾಲೂಕು ವತಿಯಿಂದ ಹೈಕಮಾಂಡ್ ಅವರಿಗೆ ಇಲ್ಲಿಂದ ನಮ್ಮ ನಾಯಕರು ಮುಂದಾಳ್ಪದಲ್ಲಿ ಅದನ್ನು ಮೆಸೇಜ್ ಕೊಡ್ತಾ ಇದ್ದಾರೆ. ಅದರಿಂದ ನಜೀರ್ ಅಹಮದ್ ಅವರು ಈ ಜಿಲ್ಲೆಗೆ ಪ್ರಮುಖ ವ್ಯಕ್ತಿಯವರು, ಮುಸ್ಲಿಮ್ಗಾಗ್ಬೋದು ಬೇರೆ ಜನಾಂಗಕ್ಕಾಗ್ಬೋದು. ಅವ್ರು ಸೇಮ್ ರಾಜಕೀಯ ಆದ್ರೂ ಎಲ್ಲ ನಮ್ಮ ತಾಲೂಕೆಲ್ಲ ಏನೇ ಕಷ್ಟ ಕಾರ್ಯಗಳಿದ್ರೆ, ಈಗ ನಮ್ಮ ರಮೇಶ್ ಕುಮಾರ್ ಇಲ್ಲ ಅಂದ್ರೂ ನಮಗೆ ಅವರೇ ಪಾಪ ನಮ್ಮನ್ನೆಲ್ಲ ಕೈ ಹಿಡಿತವ್ರೆ, ನಮಗೆಲ್ಲ ಸಹಾಯ ಮಾಡ್ತಾಯಿದ್ದಾರೆ. ನಮ್ಮ ತಾಲೂಕು ಆಗ್ಬೋದು, ನಮ್ಮ ಜಿಲ್ಲೆಗಾಗ್ಬೋದು. ಅಂತ ಅವ್ರನ್ನ ಏನಾದರೂ ಅವ್ರು ಕೈ ಬಿಟ್ಟರೆ ಜಿಲ್ಲೆ ಎಲ್ಲ ದಂಗೆ ಎದ್ದೇಳಬೇಕಾಗ್ತದೆ. ಅದನ್ನು ಪಾರ್ಟಿಗೆ ತೊಂದರೆ ಆಗುತ್ತೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಅವ್ರು ತೆಗಿಬಾರ್ದು ಅಂತೇಳಿ ಮನವರಿಕೆ ಮಾಡ್ತಾರೆ.